ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಬರ್ತ್ಡೇ, ಹಾಗಾಗಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಹಾಗೆ ಈ ವರ್ಷದ ನನ್ನ ಬರ್ತ್ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೆಕೋರೇಷನ್ ಎಲ್ಲ ಮುಗಿದ್ಮೇಲೆ ನಾನು ಇಲ್ಲಿ ಬಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಈಗ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ತರೋಣ ಅಂತ ಹೊರಗೆ ಹೊರಟಿದ್ದೀವಿ. ಈ ಕೇಕ್ ಶಾಪಿಗೆ ಬಂದಿದ್ದೀವಿ. ಹಾಗೆ ಕೇಕ್ ಎಲ್ಲ ತುಂಬ ವೆರೈಟಿಲಿತ್ತು, ಯಾವುದೆಲ್ಲ ಕೇಕ್ ಇದೆ ಅಂತ ನೋಡ್ತಾ ಇದ್ವಿ. ಹಾಗೆ ಅವರು ನಿಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರಲ್ಲಿ ಹೇಳಿದ್ರೆ ಈಗಲೇ ಮಾಡಿಕೊಡ್ತೀವಿ ಅಂದರು. ಬಟ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ರೆಡಿ ಇರೋ ಕೇಕ್ನೇ ಒಂದು ಸೆಲೆಕ್ಟ್ ಮಾಡಿದ್ವಿ. ಈಗ ಫಸ್ಟ್ ಎಲ್ಲ ಕೇಕ್ನ ನೋಡ್ತಾ ಇದ್ವಿ ಯಾವೆಲ್ಲ ಫ್ಲೇವರ್ ಇದೆ ಅಂತ. ಹಾಗೆ ನಾವೊಂದು ವೈಟ್ ಫಾರೆಸ್ಟ್ ಕೇಕ್ನ ತೊಗೊಂಡ್ವಿ. ಯಾವ ಕೇಕ್ ತೊಗೊಂಡ್ವಿ ಅಂತ ಕೂಡ ತೋರಿಸ್ತೀವಿ. ಕೇಕ್ ಮೇಲೆಲ್ಲ ನೇಮ್ ಬರೆಸಿ ನಾವೀಗ ಇಲ್ಲಿಂದ ಹೊರಟ್ವಿ. ಈಗ ತೋರಿಸ್ತಿದ್ದೀನಲ್ಲ ನೋಡಿ, ಇದೇ ಕೇಕ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಈಗ ಕೇಕ್ ತೊಗೊಂಡು ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಇಬ್ಬರು ಡೆಕೋರೇಷನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಬಲೂನ್ಸ್ ಎಲ್ಲ ಊದಿ. ಹಾಗೆ ಅವರು ಡೆಕೋರೇಷನ್ ಮಾಡ್ತಾ ಇದ್ರಲ್ಲ, ಅದ್ರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ. ಹಾಗೆ ನಾನು ಅದ್ರ ಕ್ಲಿಪ್ಪಿಂಗ್ಸ್ ತೊಗೊತಿದ್ದೆ. ಅವರು ಅದಕ್ಕೆ ಹೇಳ್ತಾಯಿದ್ರು, ನಾವೆಲ್ಲ ಡೆಕೋರೇಷನ್ ಮಾಡಿದ ಮೇಲೆ ನೀನು ಬಂದು ನೋಡು ಅಂತ. ಅದಕ್ಕೆ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಹೊರಗೋದೆ. ಅವರು ಡೆಕೋರೇಷನ್ ಎಲ್ಲ ಆದಮೇಲೆ ನನಗೆ ಕರೆದ್ರು. ಹಾಗೆ ಇದು ಒಂದು ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಮನೇಲಿ ಒಂದು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಒಂದು ಕೇಕ್ ಕಟ್ ಮಾಡಿದ್ವಿ. ಈಗ ಡೆಕೋರೇಷನ್ ಎಲ್ಲ ಫುಲ್ ಮುಗಿಸಿದ್ದಾರೆ. ಈಗ ಡೆಕೋರೇಷನ್ ಆದಮೇಲೆ ಈಗ ನಾನು ನೋಡೋಕ್ಕೆ ಬರ್ತಾಯಿದ್ದೀನಿ. ಹಾಗೆ ಈಗಲೇ ಕೇಕ್ ಕಟ್ ಮಾಡೋಣ ಅಂತ ತುಂಬ ಚೆನ್ನಾಗಿ ಇಬ್ಬರು ಸೇರಿಕೊಂಡು ಮನೇಲಿ ಒಂದು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದರು. ನನಗೆ ತುಂಬ ಖುಷಿ ಆಯಿತು ನೋಡಿ, ಯಾಕಂದರೆ ಈ ಡೆಕೋರೇಷನಲ್ಲಿ ನಾನೇನು ಬಂದಿರಲಿಲ್ಲ, ಅವರೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದರು. ಅವ್ರಿಗೆ ಈಗ ಥ್ಯಾಂಕ್ ಯು ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಹಾಗೆ ಕೇಕು, ಜಾಮೂನು, ಮಿಕ್ಸ್ಚರ್ ಎಲ್ಲ ರೆಡಿ ಇದೆ. ಎಲ್ಲದೂ ಒಂದು ಸತಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೆ. ಈಗ ಎಲ್ಲ ರೆಡಿ ಆಯಿತು. ಹಾಗೆ ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಎಲ್ಲ ಕಟ್ ಮಾಡಾಯಿತು. ಹಾಗೆ ಡಿನ್ನರಿಗೆ ಹೊರಗೆ ಹೋಗ್ತಾ ಇದ್ದೀವಿ, ಬರ್ತ್ಡೇ ಎಲ್ಲ. ಹಾಗಾಗಿ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡಿಗೆ ನನ್ನ ಕಡೆಯಿಂದ ಪಾರ್ಟಿ ಬೇಕಂತೆ. ಹಾಗಾಗಿ ಅವರಿಗೆ ಇವತ್ತು ಪಾರ್ಟಿ ಕೊಡಿಸೋಣ ಅಂತ ನಾನೇ ಇವತ್ತು ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಮನೆಯಿಂದ ಹೋಟೆಲಿಗೆ ಹೊರಟ್ವಿ. ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಹೋಟೆಲಿಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ತಾನೇ ಜಸ್ಟ್ ಹೋಟೆಲಿಗೆ ಬಂದ್ವಿ. ಹಾಗೆ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ದೀವಿ, ಬರುತ್ತೆ ಒಂದು ಸ್ವಲ್ಪ ಹೊತ್ತಾಗುತ್ತೆ. ಹಾಗೆ ಏನೆಲ್ಲ ಆರ್ಡ್ರ್ ಮಾಡಿದ್ದೀವಿ ಅಂತ ಬಂದಮೇಲೆ ತೋರಿಸ್ತೀನಿ. ಇವತ್ತೊಂದು ಸ್ಪೆಷಲ್ ಇರಲಿ ಅಂತ ಬರ್ತ್ಡೇ ಪಾರ್ಟಿ ಅಂತ ಹೋಟೆಲಿಗೆ ಬಂದಿದ್ದೀವಿ. ಇವತ್ತು ಟ್ರೀಟ್ ನನ್ನ ಹಸ್ಬೆಂಡಿಗೆ ನಾನೇ ಕೊಡಿಸ್ತಿರೋದು, ಯಾವಾಗಲೂ ಅವರೇ ಕೊಡಿಸ್ತಿದ್ರು. ಅದಕ್ಕೆ ಇವತ್ತು ಹೇಳ್ತಿದ್ದೀನಿ, ನಾನೇ ಕೊಡಿಸ್ತಾ ಇರೋದು. ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಇವತ್ತು ಯಾರು ಒಬ್ಬರೂ ಇಲ್ಲ. ಇವತ್ತು ಇಲ್ಲಿ ನಾವೇ ಅಷ್ಟೇ, ನಮ್ಮದೇ ಪಾರ್ಟಿ. ಒಬ್ಬರೂ ಇರಲಿಲ್ಲ ಇವತ್ತು, ಹಾಗಾಗಿ ಫುಲ್ ಫ್ರೀ ಇತ್ತು. ಇದೇ ಸೂರತ್ಕಲ್ ಹೋಗೋ ಮೇನ್ ರೋಡು. ವಿಂಡೋ ಪಕ್ಕನೇ ಕೂತಿದ್ದೆ. ಫುಡ್ ಬಂತು. ಹಾಗೆ ಈಗ ಏನೆಲ್ಲ ಆರ್ಡ್ರ್ ಮಾಡಿದ್ದೆ ಅಂತ ತೋರಿಸ್ತೀನಿ.
ಫಸ್ಟಿಗೆ ಬಟರ್ ಕುಲ್ಚಾ ಹಾಗೆ ಚಿಕನ್ ಕೊಲ್ಲಾಪುರಿ ಆರ್ಡ್ರ್ ಮಾಡಿದ್ವಿ, ಹಾಗೆ ಚಿಕನ್ ಟಿಕ್ಕಾ ಹಾಗೆ ಮಟನ್ ಬಿರಿಯಾನಿ ಮತ್ತು ಚಿಕನ್ ಕೀಮಾ ರೈಸ್ನ ಆರ್ಡ್ರ್ ಮಾಡಿದ್ವಿ. ಫುಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಫಸ್ಟು ಕುಲ್ಚಾ ತಿಂದಿದ್ದೀನಿ. ಚಿಕನ್ ಕೊಲ್ಲಾಪುರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ. ಸ್ಪೈಸಿ ಇರುತ್ತೆ ಏನಪ್ಪ, ಅವ್ರು ಹೇಳ್ತಿರೋದು ಸ್ಪೈಸಿ ಇರುತ್ತೆ ಅಂತ. ಈಗ ಮಟನ್ ಬಿರಿಯಾನಿನ ಹಾಕೋತಾ ಇದ್ದೀನಿ. ಮಟನ್ ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಕೀಮಾ ರೈಸ್ ಕೂಡ ಅಷ್ಟೇ. ಫುಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವತ್ತು ನಾವು ಬಂದಿರೋದು ದ್ವಾರ ಹೋಟೆಲ್ಗೆ. ಇದೆಲ್ಲ ಬೈಕಂಪಾಡಿಲಿರೋದು. ಫುಡ್ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಫುಡ್ನ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಹಾಗೆ ಇಲ್ಲಿಂದ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದ್ವಿ. ಹಾಗೆ ಬರ್ತಡೇಲಿ ತೆಗೆದಿದ್ದ ಫೋಟೋಸ್ನ ಈಗ ಹಾಕ್ತಾಯಿದ್ದೀನಿ. ಹಾಗೆ ಇವತ್ತಿನ ವೀಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬರ್ಡೇ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.